ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ನಾವೀಗ ಆಲ್ರೆಡಿ ನಿಮಗೆ ಫಸ್ಟ್ PUC ಮ್ಯಾಥಮೆಟಿಕ್ಸಲ್ಲಿ ಸ್ಟ್ರೈಟ್ ಲೈನ್ಸ್ ಚಾಪ್ಟರ್ನ ನೋಡ್ತಾ ಇದ್ವಿ. ಅದರಲ್ಲಿ ವೇರಿಯಸ್ ಫಾರ್ಮ್ಸ್ ಆಫ್ ಈಕ್ವೇಷನ್ಸ್ ಆಫ್ ಲೈನ್ಸ್ನ ನೋಡಿದ್ವಿ. ಅದರಲ್ಲಿ ಫಸ್ಟು ಈಕ್ವೇಷನ್ ಆಫ್ ಎ ಲೈನ್ ಸ್ಲೋಪ್ ಪಾಯಿಂಟ್ ಫಾರ್ಮ್ ಅಂತ ಹೇಳಿದರೆ ವೇರಿಯಸ್ ಫಾರ್ಮ್ಸ್ ಆಫ್ ಈಕ್ವೇಷನ್ ಆಫ್ ಲೈನ್ಸಲ್ಲಿ ಈಕ್ವೇಷನ್ ಆಫ್ ಎಕ್ಸ್ ಆಕ್ಸಿಸ್ ಅಂತ ಹೇಳಿದರೆ y = 0, ಈಕ್ವೇಷನ್ ಆಫ್ y ಆಕ್ಸಿಸ್ ಅಂತ ಹೇಳಿದರೆ x = 0. ಅದು ನಮಗೆ ಗೊತ್ತು. ಈಗ ಅದರಲ್ಲಿ ನೆಕ್ಸ್ಟ್ ವೇರಿಯಸ್ ಫಾರ್ಮ್ಸ್ ಆಫ್ ಈಕ್ವೇಷನ್ಸ್ ಆಫ್ ಲೈನ್ಸಲ್ಲಿ ಸ್ಲೋಪ್ ಪಾಯಿಂಟ್ ಫಾರ್ಮ್ ಅಂತ ಹೇಳಿದರೆ ಈಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ಗಿವನ್ ಪಾಯಿಂಟ್ x1 y1 ವಿತ್ ಸ್ಲೋಪ್ m, ದೆನ್ ಈಕ್ವೇಷನ್ ಆಫ್ ಲೈನ್ ಈಸ್ y - y1 = m × x - x1 ಆಗಿರುತ್ತೆ. ನೆಕ್ಸ್ಟು ಸ್ಲೋಪ್ ಪಾಯಿಂಟ್ ಫಾರ್ಮ್ ಅಂತ ಹೇಳಿದ್ರೆ ಅದು ಸ್ಲೋಪ್ ಪಾಯಿಂಟ್ ಫಾರ್ಮಿಗೆ ಹೇಳಿದ್ದು. ನೆಕ್ಸ್ಟು ಇಂಟರ್ಸೆಪ್ಟ್ ಫಾರ್ಮ್ ಅಂತ ಹೇಳಿದರೆ ಈಕ್ವೇಷನ್ ಆಫ್ ಎ ಲೈನ್ ವಿತ್ y intercept at a point b, x intercept at a point a ಅಂತ ಹೇಳಿದರೆ x/a + y/b = 1 ಅಂತ ಹೇಳಿ. ನೆಕ್ಸ್ಟ್ ಜಸ್ಟ್ ಬರೀ ಇಂಟರ್ಸೆಪ್ಟ್ ಫಾರ್ಮ್ ಅಂತ ಹೇಳಿದರೆ ಈಗ ಹೇಳಿದ್ದು. ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂತ ಹೇಳಿದರೆ ಈಕ್ವೇಷನ್ ಆಫ್ ಎ ಲೈನ್ ವಿತ್ y intercept at a point c, ದೆನ್ ವಿತ್ ಸ್ಲೋಪ್ m ಅಂತ ಹೇಳಿದರೆ y = mx + c. ಅದೇ ಲೈನು ಎಕ್ಸ್ ಆಕ್ಸಿಸ್ನ ಇಂಟರ್ಸೆಪ್ಟ್ ಮಾಡಿದರೆ y = m × x - d ಆಗಿರುತ್ತೆ. ಈ ಥರದ ವೇರಿಯಸ್ ಫಾರ್ಮ್ಸ್ ಆಫ್ ಈಕ್ವೇಷನ್ಸ್ ಆಫ್ ಲೈನ್ಸ್ ನಿಮಗೆ ಗೊತ್ತು. ನೆಕ್ಸ್ಟ್ 2 ಪಾಯಿಂಟ್ ಫಾರ್ಮ್ ಅಂತ ಹೇಳಿದರೆ y - y1 / x - x1 = y2 - y1 / x2 - x1. ಇವೆಲ್ಲ ಏನು ಈಕ್ವೇಷನ್ಸ್ ಆಫ್ ಲೈನ್ಸ್ ಅಂತ ಹೇಳಿ ನಿಮಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಜನರಲ್ ಫಾರ್ಮ್ ಆಫ್ ನಾರ್ಮಲ್ ಫಾರ್ಮ್ ಅಂತ ಹೇಳಿದ್ವಿ. ಓಕೆ, ನಾರ್ಮಲ್ ಫಾರ್ಮ್ ಆಫ್ ಈಕ್ವೇಷನ್ ಆಫ್ ಲೈನ್ x cos α + y sin α = p, where p is the perpendicular distance from the horizon to the line ಆಗಿರುತ್ತೆ. ಸೊ ಅಂಡ್ ಆಲ್ಫಾ ಇಸ್ ದ ಆಂಗಲ್ ಮೇಡ್ ಬೈ ದಿಸ್ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತೀವಿ ವಿತ್ ದಿ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್. ಇಷ್ಟು ಈಕ್ವೇಷನ್ಸ್ ಆಫ್ ಲೈನ್ಸ್ ನಿಮಗೆ ಗೊತ್ತು. ಅದ್ರ ಮೇಲೆ ಜನರಲ್ ಫಾರ್ಮ್ ಆಫ್ ಈಕ್ವೇಷನ್ ಆಫ್ ಲೈನ್ ಅಂದರೆ ax + by + c = 0. ದೆನ್ ವಾಟ್ ಇಸ್ ದ ಸ್ಲೋಪ್ ಆಫ್ ಎ ಲೈನ್ ಅಂತ ಹೇಳಿದ್ರೆ m = -a/b. ಇಷ್ಟು ಕಾನ್ಸೆಪ್ಟ್ನ ನೀವು ಈಗ ಆಲ್ರೆಡಿ ಲಾಸ್ಟ್ ಕ್ಲಾಸಸ್ಸಲ್ಲಿ ನೋಡಿದರೆ. ಈಗ ಅದ್ರ ಕಂಟಿನ್ಯೂ ಪಾರ್ಟ್ ಆಗಿ ಅದ್ರ ಮೇಲೆ ಪ್ರಾಬ್ಲಮ್ಸ್ ನೋಡ್ತಾ ಹೋಗಿ. ಕ್ವಶನ್ಸ್ ಹಿಂಗೆ ಕೇಳ್ತಾರೆ, ಫೈಂಡ್ ದ ಈಕ್ವೇಷನ್ ಆಫ್ ಎ ಲೈನ್. Okay, first one problem, find the equation of a line. Find the equation of a line. Find the equation of a line passing through the find the equation of a line passing through the point. Second, find the equation of a line. Find the equation of a line passing through the point -4, 3 with the slope passing through the -4, 3 with the slope 1/2 ನೋಡಿ. ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ನಿಮ್ಗೆ ಏನು ಕೇಳಿದರೆ 2 ಮಾರ್ಕ್ಸ್ಗೆ ಫೈಂಡ್ ದ ಈಕ್ವೇಷನ್ ಆಫ್ ಎ ಲೈನ್. ಫೈಂಡ್ ದ ಈಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ -4, 3 ಪಾಸಿಂಗ್ ಥ್ರೂ ದ ಪಾಯಿಂಟ್ -4, 3 ವಿತ್ ಸ್ಲೋಪ್. ಆ ಲೈನಿಗೆ ಸ್ಲೋಪ್ ಏನಿದೆ 1/2 ಇದೆ. ಹಾಗಾದರೆ ಸರ್ ಅಕಾರ್ಡಿಂಗ್ ಟು ಸೊಲ್ಯೂಷನ್ಸ್ ಅಲ್ಲಿ ಗಿವನ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ ನಮಗೆ? -4, 3 ಪಾಯಿಂಟ್, ದಟ್ ಈಸ್ x1 y1 ವಿತ್ ಸ್ಲೋಪ್ ಕೊಟ್ಟಿದ್ದಾರೆ. ವಿತ್ ಸ್ಲೋಪ್ ಅಂತ ಹೇಳಿದ್ರೆ m = 1/2. ಪಾಸಿಂಗ್ ಥ್ರೂ ದ ಪಾಯಿಂಟ್ -4, 3 ಪಾಯಿಂಟ್ ವಿತ್ ಸ್ಲೋಪ್ m = 1/2. ದೆನ್ equation of a line passing through point x1 y1 with slope m ಅಂತ ಹೇಳಿದ್ರೆ that is y - y1 = m × x - x1 ಆಗಿರುತ್ತೆ. ಹಾಗಾದ್ರೆ y1 ವ್ಯಾಲ್ಯೂ here 3, m ವ್ಯಾಲ್ಯೂ 1/2 into x - x1 ವ್ಯಾಲ್ಯೂ - into - +4 ಆಗುತ್ತೆ. 2 ಕ್ರಾಸ್ ಮಲ್ಟಿಪ್ಲೈ ಮಾಡಿ 2y - 6 = x + 4 ಆಗಿರುತ್ತೆ. x ಅಲ್ಲೇ ಇರುತ್ತೆ. ಓಕೆ, +2y ರೈಟ್ ಸೈಡ್ ಶಿಫ್ಟ್ ಆದರೆ -2y, -6 ರೈಟ್ ಸೈಡ್ ಶಿಫ್ಟ್ ಆದರೆ +10 and = 0, which is the required equations of line. x - 2y + 10 = 0, which is the required equation of a line ಆಗಿರುತ್ತೆ. ಯಾವಾಗ ಅದು? find the equation of a line passing through the point -4, 3 with the slope 1/2 and the point is given x1 y1 with the slope m is given. So ಇದು ಸ್ಲೋಪ್ ಪಾಯಿಂಟ್ ಫಾರ್ಮ್ ಆಫ್ ಈಕ್ವೇಷನ್ ಆಫ್ ಲೈನ್ ಅಂತ ಹೇಳಿದ್ರೆ y - y1 = m × x - x1 ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಫೈಂಡ್ ದ ಈಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಆರಿಜಿನ್ ಅಂತ ಹೇಳ್ತಾರೆ, ದಟ್ ಈಸ್ 0, 0.
ಫೈಂಡ್ ದ ಈಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 0, 0 ವಿತ್ ಸ್ಲೋಪ್ m ಅಂತ ಹೇಳಿದ್ದಾರೆ. ವಿತ್ ಸ್ಲೋಪ್ ಏನಂತ ಹೇಳಿದ್ರೆ ಜಸ್ಟ್ ಸ್ಲೋಪ್ m. ಓಕೆ, ಹಾಗಾದ್ರೆ ಇಲ್ಲಿ ಈಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 0, 0 ವಿತ್ ಸ್ಲೋಪ್ m ಅಷ್ಟೇ, m ವ್ಯಾಲ್ಯೂ. ಅವಾಗ ಈಕ್ವೇಷನ್ ಆಫ್ ಲೈನ್ ಇಸ್ y minus y1 is equal to m into x minus x1, y minus 0 is equal to m into x minus x1 ಅಂದ್ರೆ 0. ಅಲ್ಲಿ y is equal to mx ಆಗಿರುತ್ತೆ. y is equal to mx. y is equal to ಸ್ಲೋಪ್ ಏನಾಗಿದೆ ಅಲ್ಲಿ 0 ಆಗಿದೆ. ಪ್ಲಸ್ ಸ್ಲೋಪ್ ಅನ್ನೋದು m ಆಗಿರುತ್ತೆ. y ಇಂಟರ್ಸೆಪ್ಟ್ 0 ಆಗಿದೆ. y ಇಂಟರ್ಸೆಪ್ಟ್ 0, ಅಲ್ಲಿ y is equal to mx. Okay, which is what equation of a line. Okay, next one, find the equation of a line. Find the equation of a line. Find the equation of a line passing through the point. Find the equation of a line passing through the point. Passing through the point 2, √3. 2, √3. 2, √3. 2, √3. And inclined with the x-axis. And inclined with the x-axis. And inclined with the x-axis, with the x-axis, with the x-axis, inclined with the x-axis at an angle of 75 degree, at an angle of 75 degree, at an angle of 75 degree. ಓಕೆ, ಅಲ್ಲಿ ನೋಡ್ತಾ ಬನ್ನಿ, ಅಲ್ಲಿ ಈಕ್ವೇಷನ್ ಆಫ್ ಎ ಲೈನ್ ಇದೆ. ಏನಿದೆ ಅಲ್ಲಿ ಈಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 2, √3 ಅಂಡ್ ಇನ್ಕ್ಲೈನ್ಡ್ ವಿತ್ ದಿ ಎಕ್ಸ್ ಆಕ್ಸಿಸ್ ಅಗೇನ್ ಆಂಗಲ್ ಆಫ್ 75 ಡಿಗ್ರಿ. ಓಕೆ, ಇಲ್ಲಿ ನಿಮಗೆ ಇರ್ತಕ್ಕಂಥದ್ದು ಫೈಂಡ್ ದ ಈಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 2, √3 ಇನ್ಕ್ಲೈನ್ಡ್ ಅಟ್ ದಿ ಎಕ್ಸ್ ಆಕ್ಸಿಸ್ ಅಟ್ ಆನ್ ಆಂಗಲ್ ಆಫ್ 75 ಡಿಗ್ರಿ. ಅಂದ್ರೆ ಒಂದು ಲೈನು ಎಕ್ಸ್ ಆಕ್ಸಿಸ್ ನ ಇನ್ಕ್ಲೈನ್ ಮಾಡಿದೆ ಆಂಗಲ್ ಅಟ್ 75 ಡಿಗ್ರಿ. ಹಾಗಾದ್ರೆ ವಿಚ್ ಇಸ್ ಈಕ್ವಲ್ ಟು ಥೀಟಾ. 75 ಡಿಗ್ರಿ ದಟ್ ಇಸ್ ಈಕ್ವಲ್ ಟು ಥೀಟಾ. ಥೀಟಾ ಇಸ್ ಆಂಗಲ್ ಆಫ್ ಇನ್ಕ್ಲಿನೇಷನ್. ಸೊ ಹಾಗಾದ್ರೆ ಥೀಟಾ ಇಸ್ ವಾಟ್ ಆಂಗಲ್ ಆಫ್ ಇನ್ಕ್ಲಿನೇಷನ್ 75 ಡಿಗ್ರಿ. ಹಾಗಾದ್ರೆ ದೆನ್ ಸ್ಲೋಪ್ ಏನಾಗಿರುತ್ತೆ ನಮಗೆ? ಸ್ಲೋಪ್ m is equal to tan theta. You know that ನಮಗೆ ಗೊತ್ತಿರುತ್ತೆ ಏನು ಸ್ಲೋಪ್ m is equal to tan theta, ಬಟ್ ಥೀಟಾ ಗೊತ್ತು. ಹಾಗಾದ್ರೆ m is equal to tan 75 degree value, you know the 2 plus √3. ಹಾಗಾದ್ರೆ m ವ್ಯಾಲ್ಯೂ ಸಿಕ್ತು, ದಟ್ ಇಸ್ ವಾಟ್ 2 plus √3. ಸ್ಲೋಪ್ ಸಿಕ್ತು, ಪಾಯಿಂಟ್ ಇದೆ. ಅಗೇನ್ ನಾವು ಇಲ್ಲಿ ಏನು ಹೇಳಿದ್ವಿ? ಫೈಂಡ್ ದ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ಪಾಯಿಂಟ್ ಕೊಟ್ಟಿದ್ದಾನೆ, ಪಾಯಿಂಟ್ x1 y1 ಅಂಡ್ ಇನ್ಕ್ಲೈನ್ಡ್ ಅಟ್ ದಿ ಎಕ್ಸ್ ಆಕ್ಸಿಸ್ ಅಟ್ an angle of 75 degree. ಆಂಗಲ್ ಆಫ್ 75 ಡಿಗ್ರಿ ಅಂದ್ರೆ ಇನ್ಕ್ಲೈನ್ ಮಾಡಿದೆ ಆ ಲೈನು ಥೀಟಾ ಆಯಿತು. ಥೀಟಾ ಇಸ್ ಆಂಗಲ್ ಆಫ್ ಇನ್ಕ್ಲಿನೇಷನ್ 75 ಡಿಗ್ರಿ. ದೆನ್ ಸ್ಲೋಪ್ m is equal to, you know that tan theta. m is equal to tan theta. Here theta is angle of inclination, that is what 75 degree. So m equal to 2 plus √3. ಹಾಗಾದ್ರೆ ಸರ್ ಇಲ್ಲಿ ಈಕ್ವೇಷನ್ ಆಫ್ ಎ ಲೈನ್ ಸೊಲ್ಯೂಷನ್ಸ್ ಅಲ್ಲಿ ಏನು ತಗೊಳ್ತೀವಿ ನೋಡಿ. ಸೊಲ್ಯೂಷನ್ಸ್ ಅಲ್ಲಿ ಈಕ್ವೇಷನ್ಸ್ ಆಫ್ ಎ ಲೈನ್, ಈಕ್ವೇಷನ್ ಆಫ್ ಲೈನ್ ಥ್ರೂ ಪಾಯಿಂಟ್, ಈಕ್ವೇಷನ್ ಆಫ್ ಲೈನ್ ಥ್ರೂ ಪಾಯಿಂಟ್ ಏನಿದೆ ನಮಗೆ 2, √3 ಅಂದ್ರೆ ವಿಚ್ ಇಸ್ x1 y1 ವಿತ್ ಸ್ಲೋಪ್ ಏನಾಗುತ್ತೆ? m is equal to 2 plus √3 ಆಗುತ್ತೆ. m is equal to 2 plus √3 ಅಟ್ ಆಂಗಲ್ ಆಫ್ 75 ಡಿಗ್ರಿ ಆಗಿರೋದ್ರಿಂದ ಇವಾಗ ಈಕ್ವೇಷನ್ y minus y1 is equal to m into x minus x1, then y minus y1 ವ್ಯಾಲ್ಯೂ √3. ಓಕೆ, m ಇಂಟು ಅಂತ ಹೇಳಿದ್ರೆ 2 plus √3 ಸ್ಲೋಪ್ ಇಂಟು x minus 2 ಆಗಿರುತ್ತೆ. x minus 2 ಆಗಿರುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ ನಾವು ಈಕ್ವೇಷನ್ಸ್ y minus √3 ಆಗಿದೆ. 2 into x ಮಲ್ಟಿಪ್ಲೈ ಮಾಡಿದ್ರೆ 2x ಪ್ಲಸ್ ಆಕ್ಚುಲಿ ಅದು x ನ ಇಂಟು ಬರ್ಬಿಡಿ 2 plus √3 into x. ಓಕೆ, ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ -2 ಇಂದ -2 into 2 -4 -2√3 ಆಗುತ್ತೆ. -2√3 ಆಗುತ್ತೆ. ಈಗ ಈಕ್ವೇಷನ್ಸ್ ನಾವು 2 plus √3 into x ಹಾಗೆ ಬರ್ಕೊಂಡ್ವಿ. ಪ್ಲಸ್ y ಇರೋದು ಈ ಕಡೆಗೆ ಬಂದ್ರೆ -y ಆಗಿರುತ್ತೆ. ಇಲ್ಲಿ ನೆಕ್ಸ್ಟ್ ಈಕ್ವೇಷನ್ಸ್ ಅಲ್ಲಿ -4 ಹಾಗೆ ಇದೆ. ಸೊ ಇಲ್ಲಿ ಹೇಳ್ತಿರೋದು -2√3 ಐತಿ. ಈ -2√3 ಕಡೆಗೆ ಬಂದ್ರೆ +√3 -2√3 +√3 -√3 that is equal to 0, which is the equation of line. Which is what? Equation of line. 2 plus √3 into x minus y minus 4 minus √3 equal to 0. Sir, ಇದು ಯಾವ ಫಾರ್ಮುಲಾ ಐತಿ? ax plus by
ಪ್ಲಸ್ ಸಿ ಫಾರಮಿಗೆ ಕನ್ವರ್ಟ್ ಮಾಡ್ಕೊಂಡಾಗ ಸ್ಲೋಪ್ ಅಂತ ಫೈಂಡ್ ಔಟ್ ಮಾಡಿದರೆ m is equal to minus a by b minus 2 plus root 3 divided by minus 1 minus minus cancel ಆದರೆ 2 plus root 3 that is the slope of the line ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಬರೋಣ ಈಗ. Question: intersecting the exact, find the equation of a line. Find the equation of a line. Find the equation of line. Find the equation of line. Find the equation of line which intersecting the x-axis. Which intersecting the x-axis at a distance of 3 units, intersecting the x-axis at a distance of 3 units at a distance of 3 units to the left of the origin, left of the origin with the slope left of the origin with the slope is equal to, with the slope line is slope ಕೊಟ್ಟಿದ್ದಾನೆ, with the slope is equal to -2, with the slope is equal to what? -2. ಕ್ವಶನ್ಸ್ ನ ಕರೆಕ್ಟ್ ಆಗಿ ಓದ್ಕೊಳ್ಳಿ, ಒಂದ್ಸರಿ ನಿಮಗೆ ರಿಯಲೈಸ್ ಆಗುತ್ತೆ. ಫೈಂಡ್ ದ ಈಕ್ವೇಶನ್ ಆಫ್ ಎ ಲೈನ್. ಫೈಂಡ್ ದ ಈಕ್ವೇಶನ್ ಆಫ್ ಎ ಲೈನ್ ವಿಚ್ ಇಂಟರ್ಸೆಕ್ಟಿಂಗ್ ದ ಎಕ್ಸ್ ಆಕ್ಸಿಸ್. ಅಂದ್ರೆ ನಾವು ಈಕ್ವೇಶನ್ ಆಫ್ ಎ ಲೈನ್ ಫೈಂಡ್ ಔಟ್ ಮಾಡಬೇಕು. ವಿಚ್ ಈಸ್ ಆರಿಜಿನ್, ವಿಚ್ ಈಸ್ ಎಕ್ಸ್ ಆಕ್ಸಿಸ್, ವಿಚ್ ಈಸ್ ಎಕ್ಸ್ ಡ್ಯಾಶ್, ವಿಚ್ ಈಸ್ ವೈ ಆಕ್ಸಿಸ್, ವಿಚ್ ಈಸ್ ವೈ ಡ್ಯಾಶ್. ಓಕೆ, ಈಕ್ವೇಶನ್ ಆಫ್ ಎ ಲೈನ್ ವಿಚ್ ಈಸ್ ಇಂಟರ್ಸೆಕ್ಟಿಂಗ್ ದ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ನ ಏನ್ ಮಾಡಿದೆ ಅಂತಂದ್ರೆ ಇಂಟರ್ಸೆಕ್ಟ್ ಮಾಡಿದೆ. ಓಕೆ, intersecting the x-axis at a distance of 3 units to the left of the origin. ಅಂದ್ರೆ ಈಗ ಏನಾಯ್ತು ಪಾಯಿಂಟ್ -3,0 of the origin with slope m is equal to -2. ಹಾಗಾದ್ರೆ ಸರ್ ಸೊಲ್ಯೂಷನ್ಸ್ ಅಲ್ಲಿ ನಿಮಗೆ ನಾನೊಂದು ಕಂಡೀಷನ್ಸ್ ಬರ್ಸಿದ್ದೆ. ಇಲ್ಲಿ ಲೈನ್ x ಆಕ್ಸಿಸ್ ನ ಇಂಟರ್ಸೆಪ್ಟ್ ಮಾಡಿದ್ರೆ ಏನು ಅಂತ, y ಆಕ್ಸಿಸ್ ನ ಇಂಟರ್ಸೆಪ್ಟ್ ಮಾಡಿದ್ರೆ ಏನು ಅಂತ. x ಆಕ್ಸಿಸ್ ನ ಇಂಟರ್ಸೆಪ್ಟ್ ಮಾಡಿದ್ರೆ ಈಕ್ವೇಶನ್ ಆಫ್ ಎ ಲೈನ್ ನಾವು ಹೇಳಿದ್ವಿ y is equal to m into x minus t. ಓಕೆ, ಏನು ಹೇಳಿದ್ರು ನೋಡಿ, ಈಕ್ವೇಶನ್ ಆಫ್ ಲೈನ್ with x intercept at a point t with the slope m ಅಂದಾಗ is given by y is equal to m into x minus t ಅನ್ನೋದು equation of line which x intercept at a point t with the slope m is given by y is equal to m into x minus t. So therefore m is equal to slope is here -2, x intercept is here, that is d is equal to -3. m is equal to -2, d is equal to -3. Then equation y is equal to m value ಏನಿದೆ ನೋಡಿ -2 ಇದೆ, x minus d value minus into minus plus 3 ಅಲ್ಲಿ ಮಲ್ಟಿಪ್ಲೈ ಮಾಡಿ y is equal to -2x minus 6 -2x ಈ ಕಡೆಗೆ ಶಿಫ್ಟ್ ಆದರೆ plus 2x plus y ಹೇಗಿದೆ -6 ಈ ಕಡೆಗೆ ಶಿಫ್ಟ್ ಆದರೆ plus 6 is equal to 0, which is the equation of line required. 2x plus y plus 6 is equal to 0, which is the equation of line ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್, ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. Next question. Find the equation of a line intersecting the y-axis. Find the equation of line which y-intercept
y-intercept at a distance of 2 units, y-intercept at a distance of 2 units above the origin and making an angle of 30 degree and making an angle of 30 degree into the positive direction of x-axis. Once again, questions observe ಮಾಡಿ. Find the equation of a line which y-intercept at a distance of 2 units. At a distance of here what? 2 units. At a distance of 2 units above the origin and making an angle of 30 degree with the positive direction of x-axis. ನೋಡಿ ಒಂದು ಲೈನ್ ಇದೆ, x-axis ನ y-axis ನ ಇಂಟರ್ಸೆಪ್ಟ್ ಮಾಡಿದೆ 0, 2 units and making the angle of 30 degree ಅಂತ ಹೇಳ್ಬಿಟ್ಟಿದ್ದಾನೆ. ಓಕೆ, ಹಾಗಾದ್ರೆ ಇಲ್ಲಿ ಥೀಟಾ is equal to ನಮಗೆ ಸಿಕ್ಕಿದ್ದು 30 degree and slope m is equal to, we know that tan theta that is equal to tan 30 degree value. Okay, tan 30 degree value 1/√3. tan 30 degree value ಎಷ್ಟಾಗುತ್ತೆ ನಮಗೆ 1/√3. ಹಾಗಾದ್ರೆ m is equal to slope ಏನು ಸಿಕ್ತು 1/√3. m is equal to slope ಸಿಕ್ತು. y intercept at a point ಅಂತ ಹೇಳಿದ್ರೆ ನಿಮಗೆ ಇವಾಗ ಈ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಸೊಲ್ಯೂಷನ್ಸ್ ಈಕ್ವೇಷನ್ ಗೊತ್ತು. ಎಸ್, equation of line which y intercept at a point C ಅಂದ್ರೆ that is equal to 2 ಹತ್ರಲ್ಲ, y intercept at a point 2 ಅಂತ ಹೇಳಿದ್ರೆ y axis point C 2 ಹತ್ರ ಇಂಟರ್ಸೆಪ್ಟ್ ಮಾಡಿದ್ರೆ with slope ಆ ಲೈನಿಗೆ ಸ್ಲೋಪ್ ಏನಾಯ್ತು, ಸ್ಲೋಪ್ m is equal to 1/√3. then equation is y is equal to mx plus c. ಅಲ್ಲಿಗೆ y is equal to m ಅಂದ್ರೆ ಸ್ಲೋಪ್ 1/√3x plus c ಅಂತ ಹೇಳಿದ್ರೆ 2. √3 LCM ತಗೊಂಡ್ರೆ √3 into y is equal to x plus 2√3. ಅಲ್ಲಿ ಈಕ್ವೇಷನ್ಸ್ x ಇದೆ -√3 into y is equal to plus 2√3 is equal to 0, which is the equation of line. ಇಲ್ಲೇನಿಲ್ಲ, √3 LCM ತಗೊಂಡಿನಿ. √3 LCM ತಗೊಂಡು ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ √3 into y √3 LCM ತಗೊಂಡಾಗ x ಆಗಿರುತ್ತೆ ಪ್ಲಸ್ 2 into √3 ಆಗಿರುತ್ತೆ. ಈ ಸಿಂಪ್ಲಿಫಿಕೇಶನ್ಸ್ ಇದು ಅರ್ಥ ಆಗಿದೆ ನೋಡಿ. ಓಕೆ, ಪ್ರಾಕ್ಟೀಸ್ ಮಾಡಿ ಈ ಥರ ಕ್ವಶನ್ಸ್. ಓಕೆ, ನೆಕ್ಸ್ಟ್ ಒನ್. Next one questions ನೋಡ್ತಾ ಬನ್ನಿ. Find the equation of a line passing through the point. Find the equation of line passing through the point. -1, -1, and 2, -4. -1, and 2, 4. ಸರ್ ಇಲ್ಲಿ ಏನಾಗಿದೆ, ಈಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ಗಿವನ್ 2 ಪಾಯಿಂಟ್ ಫಾರ್ಮುಲಾ. 2 ಪಾಯಿಂಟ್ ಮುಖಾಂತರ ಪಾಸ್ ಆಗಿದೆ, ಹಾಗಾದ್ರೆ ಈಕ್ವೇಷನ್ ಆಫ್ ಲೈನ್ ಏನು ಅಂತ. ಓಕೆ, ನಿಮಗೆ ಗೊತ್ತಿದೆ, ಈಗ ಸೊಲ್ಯೂಷನ್ಸ್ ಅಲ್ಲಿ ನಾನು ಬರ್ಸಿದ್ದೀನಿ ಆಗ್ತೀನಿ. ಎಸ್, ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ point -1, which is nothing but x1 y1, and 2, 4, which is x2 y2. Equation of a line passing through x1 y1 and x2 y2 is given by y minus y1 divided by x minus x1 is equal to
y2 minus y1 divided by x2 minus x1 ಅಂತ ಹೇಳಿ ಅಲ್ಲಿಗೆ y minus y1 value 1 divided by x minus x1 value minus into minus plus 1. Okay, y2 value 4 minus 1 divided by 2 minus into minus plus 1. So like get cross multiply 2 plus 1 3 into y minus 1 4 minus 1 ಅಂತ ಹೇಳಿದ್ರೆ 3 into x plus 1 we get 3y minus 3 is equal to 3x plus 3 ಅಲ್ಲಿ 3x ಆगे ಇದೆ 3x ಆगे ಇದೆ ಈಕ್ವೇಷನ್ ಪ್ಲಸ್ 3y ಆ ಕಡೆ ಕಳಿಸಿ minus 3y minus 3 ಆ ಕಡೆ ಕೊಡಿಸಿ ಪ್ಲಸ್ 6 ಆಗುತ್ತೆ is equal to 0 3 ಕಾಮನ್ ತೆಗೆದು ಆ ಕಡೆ ಕಳಿಸಿದ್ರೆ x minus y plus 6 common ತೆಗೆದುತ್ತೀವಿ 2 is equal to 0 which is the equation of line x minus y 3 common ತೆಗೆದು ಆ ಕಡೆ ಕಳಿಸಿದ್ರೆ 0 by anything 0 ಅಲ್ಲಿಗೆ x minus y plus 2 divided is equal to 0 x minus y plus 2 equal to 0 which is the required equation of line. Okay, now next one, find the equation of a line which is next one. Find the equation of a line. Find the equation of a line which is perpendicular distance from the origin. Find the equation of line. Find the equation of line which perpendicular distance. Which perpendicular symbol ಅಷ್ಟೇ ಬರ್ತದೆ perpendicular distance from the origin is perpendicular distance from the origin is 5 units is what 5 units perpendicular distance from the origin is 5 units and the angle made by the perpendicular and the angle made by the perpendicular with the positive direction of x-axis at 30 degree at what 30 degree with the positive direction of x-axis is at 30 degree ಅಂದ್ರೆ ಇಲ್ಲಿಗ ನೀವು ನೋಡಿ ಇದು ನಾರ್ಮಲ್ ಫಾರ್ಮುಲಾ ಯೂಸ್ ಮಾಡಬೇಕು ಯಾಕೆಂದ್ರೆ perpendicular distance from the origin ನಾನು ನಿಮಗೆ ಅವಾಗ ನಾರ್ಮಲ್ ಫಾರ್ಮ್ ಡೆರಿವೇಷನ್ಸ್ ಅಲ್ಲಿ ಹೇಳಿ equation of a line which is perpendicular distance from the origin is 5 units which makes an angle is 30 degree perpendicular distance ಅಂತ ಹೇಳಿದ್ರೆ p value 5 makes an angle of 30 degree ಅಂತ ಹೇಳಿದ್ವಿ ಅಲ್ವಾ ಸೊ ಹಾಗಾದ್ರೆ ಇಲ್ಲಿ ನಿಮಗೆ ನಾನು ಹೇಳಿರೋದು angle of 30 degree ಅಂತ ಹೇಳಿದ್ರೆ perpendicular distance p5 omega is 30 degree ಅದನ್ನ ಇಲ್ಲಿ ಹೇಳ್ತೀವಿ ಓಕೆ ಸೊಲ್ಯೂಷನ್ಸ್ ಅಲ್ಲಿ ಗಿವನ್ ಕಂಡೀಷನ್ಸ್ ಪ್ರಕಾರ ನಮಗೆ ಏನು ಹೇಳ್ತಾನೆ perpendicular distance from the origin is p is equal to 5 units is p alva 5 units and angle made by the angle made by the perpendicular with positive x-axis is what omega that is equal to 30 degree. Given perpendicular distance from the origin is p 5 units, angle made by the perpendicular with the positive x-axis is omega 30 degree. That is equation is x cos omega plus y sin omega is equal to p, which is the equation of line normal form ಅಲ್ಲಿ okay normal form of equation of line ಅಂದ್ರೆ ಇದೆ x cos omega ಅಂದ್ರೆ here cos 30 degree okay plus y into sin 30 degree that is equal to distance 5 units ಹಾಗಾದ್ರೆ x into ಸರ್ ನಮಗೆ ಇಲ್ಲಿ ಬೇಕಾಗಿರೋದು cos 30 degree value √3/2 plus y into sin 30 degree value 1/2 is equal to 5.
ಟು ಎಲ್ ಸಿ ಎಂ ತಗೊಂಡ್ರೆ x ಇಂಟು ರೂಟ್ 3 ಪ್ಲಸ್ y ಇಸ್ ಈಕ್ವಲ್ ಟು ಎಲ್ ಸಿ ಎಂ ಟರ್ಮ್ ಆ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ 5 ಇಂಟು 2 10 ಆಗುತ್ತೆ. 2 ಎಲ್ ಸಿ ಎಂ ತೆಗೆದ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 5 ಇಂಟು 2 x ರೂಟ್ 3 ಪ್ಲಸ್ y ಇಸ್ ಈಕ್ವಲ್ ಟು 10 ವಿಚ್ ಇಸ್ ದ ರಿಕ್ವೈರ್ಡ್ ಈಕ್ವೇಶನ್ ಆಫ್ ಎ ಲೈನ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಒನ್. Next, find the equation of the line which makes, okay, complete ಆಯ್ತಲ್ವಾ. Next, find the equation of the line which makes, find the equation of the line which makes find the equation of the line, find the equation of the line which makes minus 3 and 2, which makes minus 3 and 2, minus 3 and 2, minus 3 and 2 on the x and y axis respectively, on the x and y axis, x and y axis respectively. Sir, ಇಲ್ಲಿ ಏನು ಹೇಳ್ತಿದ್ದಾರೆ, we have to find the equation of a line find out ಮಾಡಬೇಕು. x ಆಕ್ಸಿಸ್ ನ -3 ಹತ್ರ, y ಆಕ್ಸಿಸ್ ನ 2 ಹತ್ರ. ಅಂದ್ರೆ ಈಕ್ವೇಶನ್ ಆಫ್ ಎ ಲೈನ್ ಈ ರೀತಿ ಬರುತ್ತೆ. y ಆಕ್ಸಿಸ್ ನ ಅಟ್ ಎ ಪಾಯಿಂಟ್ 2, x ಆಕ್ಸಿಸ್ ನ ಅಟ್ ಎ ಪಾಯಿಂಟ್ -3 ಹತ್ರ ಇಂಟರ್ಸೆಪ್ಟ್ ಮಾಡಿದೆ. ಇದು ಯಾವ ಫಾರಮ್? ಇಂಟರ್ಸೆಪ್ಟ್ ಫಾರಮ್ ಆಫ್ ಎ ಲೈನ್. ಅದು ಹೆಂಗೆ ಹೇಳ್ಕೋಬೇಕು ನಾವೀಗ ನೋಡಿ. ಈಕ್ವೇಶನ್ ಆಫ್ ಲೈನ್ which x intercept, which x intercept at a point a that is equal to -3 and y intercept at a point b that is equal to 2. So is given by, equation is given by x by a plus y by b is equal to 1. ನಮಗೆ ಗೊತ್ತಿರೋದು x by a plus y by b is equal to 1, which is what? Equation of a line which x intercept at a point a, y intercept at a point b ಅಂದ್ರೆ that is equal to what? 1. ಹಾಗಾದ್ರೆ ಸರ್ ಈಗ x by a ವ್ಯಾಲ್ಯೂ ಏನಿದೆ? -3 plus y by b ವ್ಯಾಲ್ಯೂ ಏನಿದೆ? 2 ಇದೆ, is equal to 1. 3 and 2 ಗೆ LCM 6. ಅವಾಗ 3 1s are 3 2s are -2x plus 2 1s are 3 3s are 3y is equal to 1. Get cross multiply and simplify ಮಾಡಿದ್ರೆ -2x ಹಾಗೆ ಇರುತ್ತೆ plus 3y ಕೂಡ ಹಾಗೆ ಇರುತ್ತೆ is equal to 6 ಆಗುತ್ತೆ. 6 into 1 6. Then equation becomes -2x ಅಲ್ಲಿಗೆ ಶಿಫ್ಟ್ ಮಾಡಿ plus 2x plus 3y ಅಲ್ಲಿಗೆ ಶಿಫ್ಟ್ ಮಾಡಿ -3y plus 6 is equal to 0, which is the required equations of lines. Which is what? Required equations of line ಆಗಿರುತ್ತೆ. ಇದು x intercept ಆಯಿತು, y intercept ಆಯಿತು. That is what? Equation of a line intercept ಫಾರಮ್ ಅಲ್ಲಿ. Okay, next. ಕಂಪ್ಲೀಟ್ ಆಯ್ತಲ್ವಾ? ನೋಡಿ, ಇವೆಲ್ಲ ಕ್ಲಾಸಸ್ಸಲ್ಲಿ ಪ್ರಾಬ್ಲಮ್ ಅರ್ಥ ಆಗಬೇಕು ಅಂದರೆ ನಿಮಗೆ ಲಾಸ್ಟ್ ಕ್ಲಾಸಸ್ಸಲ್ಲಿ ಏನು ನಾನು ವೇರಿಯಸ್ ಫಾರ್ಮ್ಸ್ ಆಫ್ ಈಕ್ವೇಷನ್ಸ್ ಆಫ್ ಲೈನ್ಸ್ನ ನಿಮಗೆ ಹೇಳಿದ್ನೋ ಅವಷ್ಟು ಕೂಡ ನಿಮಗೆ ಕರೆಕ್ಟಾಗಿ ಬರೆದು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಫಾರ್ಮುಲಾ ಯಾವಾಗ ಯಾವ್ದು ಯೂಸ್ ಮಾಡ್ತೀವಿ, ಯಾವ ಕಂಡೀಷನ್ಸಿಗೆ ಅಂತ ರಿಯಲೈಸ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡಿ. ರೈಟ್ ದ ಈಕ್ವೇಷನ್ ಆಫ್ ದ ಲೈನ್, ರೈಟ್ ದ ಈಕ್ವೇಷನ್ ಆಫ್ ದ ಲೈನ್, ರೈಟ್ ದ equation of the line, write the equation of the line, write the equation of the line, write the equation of the line for which tan theta is equal to, for which tan theta is equal to 1 by 2, for which tan theta is equal to 1 by 2, inclination of the line, inclination of the line, inclination of the line
inclination of the line, inclination of the line, and ಅದರಲ್ಲಿ ಫಸ್ಟ್ ಕೇಸಸ್ ಹೇಳ್ತಿದ್ದಾನೆ inclination of the line, and first cases y intercept is -3/2, y intercept is -3/2, y intercept ಎಲ್ಲ ಇದೆ ಅಂತ -3/2, and x intercept is 4, second cases, and x intercept is 4, x intercept ಎಲ್ಲ ಆಗಿದೆ 4 ಆಗಿದೆ. ಓಕೆ, ಇಲ್ಲಿ ನೋಡ್ತಾ ಬನ್ನಿ equations of a line. write the equation of line for which tan theta is equal to 1/2. ಅಂದ್ರೆ ಸೊಲ್ಯೂಷನ್ಸ್ ಅಲ್ಲಿ ಸ್ಲೋಪ್ ಅಂತಂದ್ರೆ ನಮಗೆ ಏನು ಗೊತ್ತು, m is equal to tan theta. ಹಾಗಾದ್ರೆ m is equal to tan theta ಅಂದ್ರೆ ಸ್ಲೋಪ್ ಆಫ್ ದಿ ಲೈನ್ m is equal to ಏನು 1/2 ಆಯ್ತು. ಅದರಲ್ಲಿ ಫಸ್ಟ್ ಕೇಸ್ ನೋಡಿ, ಫಸ್ಟ್ ಕೇಸ್ ಏನು ಹೇಳ್ತಾ ಇದ್ದಾರೆ, y intercept is what, y intercept ಅಂತ ಹೇಳಿದ್ರೆ c is equal to -3/2. ಸರ್ m ಗೊತ್ತು, c ಗೊತ್ತು, equation is what, equation y is equal to mx plus c, then y is equal to the value of here m 1/2 into x plus the value of c is -3/2. We get the LCM of 2 cross multiply ಮಾಡಿದ್ರೆ 2y is equal to x minus 3, then x minus 2y minus 3 is equal to 0, which is the required equation of line for the line is y intercept is -3/2. Okay, and second cases here given by second case, x intercept at a point ಅಂತ ಹೇಳಿದ್ರೆ t is equal to what, 4, with slope m is equal to tan theta. ಹಾಗಾದ್ರೆ equation is y is equal to m into x minus t. y is equal to m value here, slope that is 1/2 into x minus 4. We get cross multiply, 2y is equal to x minus 4, and x minus 2y minus 4, x minus 2y minus 4, x minus 2y minus 4 is equal to what, 0, which is the required equation of a line. y intercept and x intercept ಅಂತ ಹೇಳಿದ್ರು. Okay, next question, find the equation of the line. ಕಂಪ್ಲೀಟ್ ಆಗಿದೆ ಅಲ್ವಾ ಇದು? question, find the equation of the line passing through the point. Find the equation of the line passing through the point, -3, 5, and perpendicular to the line through the points, and perpendicular to the line through the points, 2, 5 and -3, 6. 2, 5 and -3, 6. 2, 5 and -3, 6. ಓಕೆ, ಕ್ವಶನ್ಸ್ ನೋಡಿ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ನಿಮಗೆ, ಬಟ್ ಈಕ್ವೇಷನ್ ಆಫ್ ಲೈನ್ಸ್ನ ಮೊದಲು ಏನು ಕಂಡೀಷನ್ಸ್ ಇತ್ತು ಅವನ್ನೆಲ್ಲ ಯೂಸ್ ಮಾಡಿದರೆ ಕರೆಕ್ಟಾಗಿ ಸಿಕ್ಕೋಗುತ್ತೆ, ಏನಿಲ್ಲ. ಫೈಂಡ್ ದ ಈಕ್ವೇಷನ್ ಆಫ್ ಎ ಲೈನ್, ಪಾಸಿಂಗ್ ಥ್ರೂ ದ ಪಾಯಿಂಟ್, ಅಂದರೆ ಈ ಪಾಯಿಂಟ್ ನಮಗೆ ಏನಾಗುತ್ತೆ, x1 y1 ಆಗಿರುತ್ತೆ, ಮತ್ತೆ ಆ ಲೈನ್ ಏನಾಗಿದೆ ಅಂದರೆ ನೋಡಿ, ದ ಲೈನ್ ಥ್ರೂ ದ ಪಾಯಿಂಟ್ಸ್ -3, 5. Okay, another which is perpendicular to line through the points 2, 5 and -3, 6 ಗೆ perpendicular. Okay, ಇಲ್ಲಿ ನನಗೀಗ ಈ ಲೈನ್ ಸ್ಲೋಪ್ ಬೇಕಷ್ಟೇ, ನನಗೆ ಅವ್ರು ಫೈಂಡ್ ಔಟ್ ಮಾಡಕ್ಕೆ ಕೇಳಿರೋದೇ ಅದು. ಫೈಂಡ್ ದ ಈಕ್ವೇಷನ್ ಆಫ್ ಎ ಲೈನ್ ಥ್ರೂ ದ ಪಾಯಿಂಟ್ -3, 5 and that the line perpendicular to through the points 2, 5 and -3, ಇನ್ನ another line
2, 5 ಮೈನಸ್ 3, ಇಂದ ಪಾಸ್ ಆಗಿರೋ ಲೈನಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಸರ್ ಇಲ್ಲಿ ಎರಡು ಲೈನು ಪರ್ಪೆಂಡಿಕ್ಯುಲರ್ ಆಗಿದ್ರೆ ಸ್ಲೋಪ್ಸ್ ಆಫ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು ವಿ ನೋ ದಟ್ -1. ಹಾಗಾದ್ರೆ m1 × m2 ಇಸ್ ಈಕ್ವಲ್ ಟು ವಾಟ್ -1. ಈ ಲೈನಿನ ಸ್ಲೋಪ್ನ ನಾನು ಸ್ಲೋಪ್ ಆಫ್ ಎ ಲೈನ್ m1 ಅಂದ್ಕೊಳ್ತೀನಿ. ಇದ್ರದ್ದು ಲೈನಿನ ಸ್ಲೋಪ್ನ ನಾನು m2 ಅಂದ್ಕೊಳ್ತಾ ಇದ್ದೀನಿ. ನೋಡಿ, ಸ್ಲೋಪ್ ಆಫ್ ಎ ಲೈನ್ m1 ಅಂಡ್ ಸ್ಲೋಪ್ ಆಫ್ ಎ ಲೈನ್ m2. ಹಾಗಾದ್ರೆ ಸರ್ ಫಸ್ಟ್ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಈಗ, ಸ್ಲೋಪ್ ಆಫ್ ಲೈನ್ ಥ್ರೂ ಏನಾಗಿದೆ, ಸ್ಲೋಪ್ ಆಫ್ ಎ ಲೈನ್ ಥ್ರೂ ಪಾಯಿಂಟ್ 2, 5 and -3, 6 which is x1, y1 which is x2, y2. ಆ ಲೈನ್ ಸ್ಲೋಪ್ ನ ನಾನು m2 ಅನ್ಕೊಂಡಿನಲ್ವಾ, m2 ಅನ್ಕೊಂಡೆ. ಅಲ್ಲಿ m2 is equal to y2 - y1 6 - 5 divided by -3 - 2. ಅಲ್ಲಿ 6 - 5 ಅಂತ ಹೇಳಿದ್ರೆ 1 divided by -5 ಆಯಿತು, m1 m2 ಆಯಿತು. and another line ಏನಾಗಿದೆ, m1 ಇದೆ. slope of a line, another line ಏನಾಗಿದೆ, m1. given two lines are here, what given two lines are what perpendicular. Two lines are what perpendicular. ಅವಾಗೇನು ಕಂಡೀಷನ್ಸ್ if and only m1 × m2 is equal to -1. ನನಗೆ ಬೇಕಾಗಿರೋದು ಈಗ m1 ಬೇಕು, ಯಾಕೆಂದ್ರೆ ಅದು ಸ್ಲೋಪ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ m1 ಅಂತ ಹೇಳಿದ್ವಲ್ವಾ. ಸೊ ಹಾಗಾದ್ರೆ m1 ಹಾಗೆ ಇದೆ ಇಂಟು ಇಲ್ಲಿ m2 ಅಂತಂದ್ರೆ ಹೇಳಿದ್ರೆ ಈಕ್ವೇಷನ್ 1 divided by -5 is equal to we get -1. ಹಾಗಾದ್ರೆ m1 is equal to -5 × -1 +5. ಹಾಗಾದ್ರೆ m1 is equal to we get what +5. ಆ ಲೈನಿನ ಸ್ಲೋಪ್ ಸಿಕ್ತು ನಮಗೆ. ಏನು ಸಿಕ್ತು ಈ ಲೈನಿಂದ m1 ಸ್ಲೋಪ್ 5 ಸಿಕ್ತು. ಸೊ ಇವಾಗ ಬರೀಬಹುದು ನಾವು ಏನಂತ, ಈಕ್ವೇಷನ್ ಆಫ್ ಲೈನ್ through the point ಏನಿದೆ -3, 5 that is x1, y1 with the slope. ಆ ಲೈನಿನ ಸ್ಲೋಪ್ ಏನಾಗುತ್ತೆ, with the slope m1 is equal to 5. then equation y minus y1 is equal to m into x minus x1 ಆಗುತ್ತೆ. y minus y1 is equal to m into x minus x1. then ನಾವು ಈಕ್ವೇಷನ್ಸ್ ನೋಡ್ತಾ ಬಂದಿದ್ವಿ. y minus y1 ಅಂದ್ರೆ 5 ಆಗಿರುತ್ತೆ. ಅದಕ್ಕೆ ಈಕ್ವೇಷನ್ 5 is equal to m ಅಂದ್ರೆ ಸ್ಲೋಪ್ is also 5. with the slope m1 is also 5 and in m into 5 into x minus x1 ಅಂತ ಹೇಳಿದ್ರೆ -3 minus into minus ಅಲ್ಲಿ ವ್ಯಾಲ್ಯೂ ಏನಾಗುತ್ತೆ +3 ಆಗುತ್ತೆ. y minus 5 is equal to 5x ಇದೆ plus 15 ಅಲ್ಲಿ 5x ಹಾಗೆ ಇದೆ plus 5 ರೈಟ್ ಸೈಡ್ ಶಿಫ್ಟ್ ಆದ್ರೆ -5 shift ಆದರೆ +5 is equal to 20 which is the required equation of line. 5x minus y plus 20 which is equal to equation of a line ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇದೇ ಥರದ ನೀವು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ನೋಡೋಣ ಈ ಮೆಥಡಲ್ಲೇ. ಈಗ ಎಕ್ಸಸೈಸಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಬ್ಲಮ್ನು ಈ ಮೆಥಡಲ್ಲಿ ಸಾಲ್ವ್ ಮಾಡ್ತಾ ಬನ್ನಿ. ವೇರಿಯಸ್ ಫಾರ್ಮ್ಸ್ ಆಫ್ ಈಕ್ವೇಷನ್ಸ್ ಆಫ್ ಎ ಲೈನ್ಸಲ್ಲಿ. ನೆಕ್ಸ್ಟ್ ನಿಮಗೆ ರೆಡ್ಯೂಸಿಂಗ್ ಇಂಟರ್ಸೆಪ್ಟ್ ಫಾರ್ಮ್, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅದೊಂದು ಕಾನ್ಸೆಪ್ಟ್ ಹೇಳಿ. ನೆಕ್ಸ್ಟು ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲಲ್ ಲೈನ್ಸ್ ಒಂದು. ನೆಕ್ಸ್ಟು ಡಿರೈವ್ ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ದಿ ಲೈನ್ ಅಂತ ಹೇಳಿದೆ ಈಕ್ವೇಷನ್ ಆಫ್ ಎ ಲೈನ್. ಡಿರೈವ್ ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ದಿ ಲೈನ್ ಅಂತ 5 ಮಾರ್ಕ್ಸ್ ಡಿರೈವೇಷನ್ಸು ಅದೊಂದು ಕಾನ್ಸೆಪ್ಟ್ ಮಾಡಿದರೆ ನಿಮಗೆ ಸ್ಟ್ರೈಟ್ ಲೈನ್ಸ್ ಮುಗಿಯುತ್ತೆ. ಅವನ್ನ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಮಾಡ್ತೀನಿ. ಅಲ್ಲಿವರೆಗೆ ಒಂದು ಹೋಮ್ವರ್ಕ್ ತೊಗೊಳ್ಳಿದ್ದೀವಿ, ಒಂದೇ ಒಂದು ಪ್ರಾಬ್ಲಮ್ ಇದೇ ಮೆಥಡಲ್ಲಿ 1-2 ಹೋಮ್ವರ್ಕ್ ಮಾಡಿ. ಈಗ ಆಲ್ರೆಡಿ ಸಿಮಿಲರ್ ಮೆಥಡಲ್ಲಿ ನೀವು ಮಾಡಿರ್ತಕ್ಕಂಥವು, ಹಂಗಾಗಿ ನಿಮಗೆ ಇವನ್ನ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಸೊ ಮಾಡಿದ್ದು ಹೋಮ್ವರ್ಕ್ನ ಏನು ಅಂದರೆ, ಓಕೆ ನೋಡ್ತಾ ಬನ್ನಿ, ಮಾಡ್ತಾ ಹೋಗಿ ಪ್ರಾಬ್ಲಮ್ಸ್ ಇದು ಹೋಮ್ವರ್ಕ್ ಮಾಡಿ ಎಲ್ಲರೂ. ಫೈಂಡ್ ದ equation of a line through the points. Find the equation of a line through the points. Find the equation of a line through the points. Find the equation of a line. Equation of a line through the points. Through the points. Find the equation of a line through the points -3, 7 with the slope 3 and second one. Okay, find the equation of line through the points -2, 3 and -4, 5. Equation of a line through the points. Okay, third one. Find the equation of line. Find the
equation of line which intercepts 3 and 4 on the x and y axis respectively. ಏನಿದೆ ನೋಡಿ, find the equation of line through the point -3,7 with slope m. Find the equation of line through the points -2,3 and 4,5 and find the equation of line which intercept 3 and 4 on the x and y axis respectively. ಈ ಮೂರು ಪ್ರಾಬ್ಲಮ್ಸ್ ಮಾಡಿ. ಓಕೆ, ಇದೇ ಮೆಥಡಲ್ಲಿ ನೆಕ್ಸ್ಟ್ ನಾನು ನಿಮಗೆ ಇರ್ತಕ್ಕಂಥದ್ದನ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.